ಇನ್ನು ವಯನಾಡಿನ ಮಾಜಿ ಸಂಸದ ರಾಹುಲ್ ಗಾಂಧಿ ವಿರುದ್ಧ ಬೆಂಗಳೂರು ದಕ್ಷಿಣ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಸ್ಫೋಟಕ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೂಕುಸಿತಗಳ ಬಗ್ಗೆ ಒಂದು ದಿನ ಕೂಡ ಸಂಸತ್ನಲ್ಲಿ ಮಾತಾಡಿಲ್ಲ ಅಂತ ಕಿಡಿಕಾರಿದ್ರು. ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ಧಾರ್ಮಿಕ ಸಂಸ್ಥೆಗಳ ವಿರೋಧ ಇದೆ, ಕೇರಳ ಅರಣ್ಯ ಸಚಿವರು ವಿಧಾನಸಭೆಯಲ್ಲೇ ಹೇಳಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. 2021 में केरला लेजिस्लेटिव असेंबली में केरला के फॉरेस्ट मिनिस्टर के राजू जी ने ये एडमिट किए कि हम वहां से एनक्रोचमेंट को, इलीगल एनक्रोचमेंट को इसलिए नहीं उठा पा रहे हैं क्योंकि रिलीजियस ऑर्गेनाइजेशन से हमें प्रेशर है. ನೋಡಿ, 2020ರಲ್ಲಿ ಕೇರಳ ವಿಪತ್ತು ನಿರ್ವಹಣೆ ಪ್ರಾಧಿಕಾರ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಏನು? ವಯನಾಡಿನಲ್ಲಿ ಸಾವಿರಾರು ಕಟ್ಟಡಗಳ ತೆರವಿಗೆ ಮನವಿ ಮಾಡಿತ್ತು 2020. ಆಗ ಸಂಸದರಾಗಿದ್ದವರು ಯಾರು? ರಾಹುಲ್ ಗಾಂಧಿ. ಇವತ್ತಿನ ಆರೋಪ ಅದುವೇ. ಯಾರು? ತೇಜಸ್ವಿ ಸೂರ್ಯ ಮಾಡ್ತಿರೋ ಆರೋಪ. 4,000 ಕುಟುಂಬಗಳನ್ನು ಬೇರೆಡೆ ಶಿಫ್ಟ್ ಮಾಡಬೇಕು ಅಂತ ಮನವಿ ಮಾಡಲಾಗತ್ತೆ. ಆದರೆ ರಾಹುಲ್ ಗಾಂಧಿ ಈ ವಿಷಯ ಚರ್ಚೆ ಮಾಡಲೇ ಇಲ್ಲ ಅಂತೇಳಿ ಆರೋಪ ಮಾಡ್ತಾರೆ ತೇಜಸ್ವಿ ಸೂರ್ಯ. ವಯನಾಡಿನಲ್ಲಿ ಅಪಾರ ಪ್ರಮಾಣದ ಅಕ್ರಮ ಕಟ್ಟಡಗಳಿವೆ. 2021ರಲ್ಲಿ ವಿಧಾನಸಭೆಯಲ್ಲಿ ಮಾತನಾಡಿದ್ರು ಅರಣ್ಯ ಸಚಿವರು ರಾಜು. ಕೇರಳ ಅರಣ್ಯ ಸಚಿವ ಕೆ ರಾಜು ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು. ಇದು ಆನ್ ರೆಕಾರ್ಡ್. ಆದರೆ ನಮಗೆ ಅಕ್ರಮ ಕಟ್ಟಡಗಳ ತೆರವು ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಧಾರ್ಮಿಕ ಸಂಸ್ಥೆಗಳ ವಿರೋಧ ಇದೆ. ಈಗ ಪಾಯಿಂಟ್ ಅಲ್ಲಿಗೆ ಬಂದಿಲ್ಲತ್ತೆ ನೋಡಿ. ಧಾರ್ಮಿಕ ಸಂಸ್ಥೆ ಇದೇ ವಿಷಯದ ಬಗ್ಗೆ PT ಥಾಮಸ್ ಧ್ವನಿ ಎತ್ತಿದ್ರು. ಮುಂದಿನ ಚುನಾವಣೆಯಲ್ಲಿ ಥಾಮಸ್ಗೆ ಟಿಕೆಟ್ ನೀಡಲಿಲ್ಲ ಕೈಪಡೆ. ಅವರ ಮಾತನ್ನು ಎತ್ತಿದ್ರು ಅಂತೇಳಿ ಅಕ್ರಮ ಕಟ್ಟಡಗಳ ಮಾಲೀಕರಿಗೆ ಕಾಂಗ್ರೆಸ್ ಬೆಂಬಲ ಇದೆ ಅಂತೇಳಿ ಆರೋಪ ಮಾಡ್ತಾರೆ. ಸಾಲು ಸಾಲು ಆರೋಪವನ್ನು ಇವತ್ತು ತೇಜಸ್ವಿ ಸೂರ್ಯ ಆನ್ ರೆಕಾರ್ಡ್ ಸದನದಲ್ಲಿ ಮಾಡ್ತಾರೆ. ಹಾಗಿದ್ರೆ ಇವತ್ತಿನ ಈ ವಿಪತ್ತಿಗೆ ಯಾರು ಕಾರಣ? ಒಂದು ಕಡೆ ಕೇರಳ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಸೂಚನೆಯನ್ನು ಕೇರ್ ಮಾಡಲಿಲ್ಲ. 23ನೇ ತಾರೀಕು NDRF ತಂಡ ಬಂದಿದೆ. ಸ್ಥಳಾಂತರ ಮಾಡಬೇಕಾಗಿದ್ದು 4,000 ಜನರನ್ನು ಮಾಡಲಿಲ್ಲ. ಈ ನಡುವೆ 2020ರಲ್ಲಿ ಅರಣ್ಯ ಸಚಿವ ರಾಜು ಅವರು ಹೇಳ್ತಾರೆ ಅಲ್ಲಿ ಅಕ್ರಮ ಕಟ್ಟಡ ಇದೆ, ತೆರವುಗೊಳಿಸೋಕೆ ಹೋದರೆ ಧಾರ್ಮಿಕ ಕಟ್ಟಡಗಳು ಅಂತ ಹೇಳ್ತಾರೆ, ಧಾರ್ಮಿಕ ಒತ್ತಡ ಇದೆ. ಥಾಮಸ್ ಅನ್ನೋರು ಧ್ವನಿ ಎತ್ತುತ್ತಾರೆ. ಅವರು ಕೂಡ ಅವರಿಗೆ ಟಿಕೆಟೇ ಕೊಡೋದಿಲ್ಲ ಕಾಂಗ್ರೆಸ್ ನೆಕ್ಸ್ಟ್. ಇವತ್ತು ಜೀವ ಯಾರ್ದು ಹೋಗಿದ್ದು? ಯಾವುದೇ ರಾಜಕಾರಣಿದ್ದಲ್ಲ, ಜನಸಾಮಾನ್ಯರದ್ದು. ಓಕೆ. ಈ ನಡುವೆ ಇವತ್ತು ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಮಾತು ಹೇಳಿದರು. ಇದೇ ಸಾರಿ ಟು ಸೇ ದಿಸ್, ಈ ಟೈಮಲ್ಲಿ ನಾನು ಹೇಳಬಾರ್ದು, ಆದರೆ ಅಮಿತ್ ಶಾ ಅವರು ಹೇಳಿದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಶಿರೂರಲ್ಲಿ ಅರ್ಜುನ್ ಎಂಬಾತ ನಾಪತ್ತೆಯಾದಾಗ ಎಷ್ಟೆಲ್ಲ ಆಸಕ್ತಿ ವಹಿಸಿದಂಥ ಕೇರಳ ಕೇಂದ್ರ ಸರ್ಕಾರ ಕೊಟ್ಟಂತಹ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡ್ತು. ಕೇರಳದ ದಿವ್ಯ ನಿರ್ಲಕ್ಷ್ಯ. ಕೇರಳ ಭಾಗದಲ್ಲಿ ಭಾರೀ ಮಳೆ ಬಗ್ಗೆ ಮುನ್ಸೂಚನೆ ಇತ್ತು. ಮಳೆಯಿಂದ ಅನಾಹುತ ಸಂಭವಿಸುವ ಸುಳಿವನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು. ಇವತ್ತು ಸಂಸತ್ನಲ್ಲಿ ಅಮಿತ್ ಶಾ ಹೇಳ್ತಾರೆ ಜುಲೈ 23ರಂದೇ ಕೇರಳ ಸರ್ಕಾರಕ್ಕೆ ಅಲರ್ಟ್ ನೀಡಲಾಗಿತ್ತು. ಘಟನೆ ನಡೆಯುವ 7 ದಿನ, 1 ವಾರ ಮೊದಲೇ ನಾವು ಹೇಳಿದ್ವಿ, ಜನರನ್ನು ಸರ್ಕಾರ ಬೇರೆಡೆಗೆ ಸ್ಥಳಾಂತರ ಮಾಡಲಿಲ್ಲ. ನಾವು ಕೊಟ್ಟಿದ್ದೀವಿ ಮಾಹಿತಿ. ಜುಲೈ 26ರಂದು ಮತ್ತೊಮ್ಮೆ ವಾರ್ನಿಂಗ್ ಕೊಟ್ವಿ, 2ನೇ ಸಲ. ಅದನ್ನು ಕೂಡ ಕಡೆಗಣಿಸಿದೆ ಕೇರಳದ ಪಿಣರಾಯಿ ವಿಜಯನ್ ಸರ್ಕಾರ ಅಂತ ಅಮಿತ್ ಶಾ ಇವತ್ತು ಸದನದಲ್ಲಿ ಆನ್ ರೆಕಾರ್ಡ್. ಸರ್ಕಾರದ ವಿಳಂಬ ಧೋರಣೆಯಿಂದ ಸಾವು ನೋವು ಹೆಚ್ಚಳ. ಜುಲೈ 23ರಂದೇ 9 NDRF ಕೇರಳದವರು ವಿದ್ಯಾವಂತರು, ಆದರೆ ಬುದ್ಧಿ ಕಡಿಮೆ. ಒಂದು ಗಾದೆ ಮಾತಿದೆ, ಬುದ್ಧಿ ಒಕ್ಕಾಲು, ವಿದ್ಯೆ ಒಕ್ಕಾಲು, ಬುದ್ಧಿ ಮುಕ್ಕಾಲು ಅಂತ. ವಿದ್ಯಾವಂತರಿದ್ದಾರೆ, ಆದರೆ ಬುದ್ಧಿ ಕಡಿಮೆ ಅನ್ಸಂತೆ. 23ನೇ ತಾರೀಕಿಗೆ 9 NDRF ತಂಡಗಳು ಬಂದಿದೆ. ಜನಗಳನ್ನು ನೀವು ಅಲ್ಲಿಂದ
ಬೇರೆ ಕಡೆ ಸ್ಥಳಾಂತರ ಮಾಡಿದ್ದರೆ ಆಗ್ತಿತ್ತು. ನಮ್ಮಲ್ಲಿ ಉದಾಹರಣೆ ಇದೆ. ಒರಿಸ್ಸಾದಲ್ಲಿ 12 ಲಕ್ಷ ಜನರನ್ನು ಸ್ಥಳಾಂತರ ಮಾಡಿದರು ಪಟ್ನಾಯಕ್, ಹಿಂದಿನ ಮುಖ್ಯಮಂತ್ರಿ. ಭಾಳ ದುಃಖ ಅನಿಸುತ್ತೆ. ಇದು ಕೇರಳ ಕೈಯಾರೆ ಮಾಡ್ಕೊಂಡಂಥ ದುರಂತ. ಎಂಥ ಘೋರ ದುರಂತ ಇದು ನೋಡಿ. ಆ ನದಿ ಚಿಲಿಯಾರ್ ನದಿ ಮಧ್ಯರಾತ್ರಿ 2 ಗಂಟೆಗೆ ದೊಡ್ಡ ಭೂಕುಸಿತ ಉಂಟಾಗತ್ತೆ ನೋಡಿ. ಶಿರೂರಲ್ಲಿ ಭೂಕುಸಿತ ಉಂಟಾಯ್ತಲ್ಲ, ಅದು ಬೇರೆ. ಅಲ್ಲಿ ಗಂಗಾವಳಿ ನೋಡಿ, ಅಲ್ಲಿ ಗಂಗಾವಳಿ ನದಿ ಒಂದು ಕಡೆ ಹರಿತಾ ಇತ್ತು, ಇಲ್ಲಿ ಬೆಟ್ಟ ಇತ್ತು, ಗುಡ್ಡ ಇತ್ತು, ನಡುವಲ್ಲಿ ಒಂದು ರೋಡ್ ಇತ್ತು. ಕುಸಿಯಿತು. ರೋಡಲ್ಲಿದ್ದಂತಹ ವಾಹನಗಳು, ಅಂಗಡಿ ಎಲ್ಲ ಕೂಡ ಗಂಗಾವಳಿ ನದಿಗೆ ಹೋಯಿತು. ಇಲ್ಲಿ ಚೆಲಿಯಾರ್ ನದಿ ಇದೆ. ಆ ನದಿಗೆ ಅದರ ಉಗಮ ಸ್ಥಾನವೇ ಈ ಬೆಟ್ಟ. ಅರ್ಥ ಆಯ್ತಲ್ಲ, ಅದರ ಉಗಮ ಸ್ಥಾನವೇ ಈ ಬೆಟ್ಟ. ನೀರು ಉಗಮ ಆಗ್ತಾ ಇದೆಯಲ್ಲ, ಆ ಜಾಗ ಮಳೆ ಆಗ್ತಾ ಇದೆ. 137 mm ಮಳೆ ಆಗ್ತಾ ಇದೆ. ನೀರು ಹರಿಬೇಕಿತ್ತು. ನೀರು ಹರಿಯುವ ಜೊತೆಗೆ ಬೆಟ್ಟ ಕೂಡ ಜಾರಿಬಿಡ್ತು. ಬೆಟ್ಟ ಜಾರೋದಂದ್ರೇನು? ಕಲ್ಲು ಬಂಡೆ ಎಲ್ಲ ಇರುವಂಥ ಬೆಟ್ಟ, ಮಿದು ಬೆಟ್ಟ ಕೂಡ ಅಲ್ಲ. ಮರ ಗಿಡ ಎಲ್ಲ ದಾಡ್ ಎಲ್ಲ ಜಾರದಾಗ ಏನಾಯಿತು, ಬೆಟ್ಟ ಜಾರಿದ ತಕ್ಷಣ ನೀರಿಗೆ ಹೋಗೋದಕ್ಕೆ ಜಾಗ ಇಲ್ಲ. 20 ಅಡಿಯಷ್ಟು ನೀರು ಬಂದಿದೆ. 20 ಅಡಿ ಅಗಲ ಆ ಕಡೆ ಈ ಕಡೆ ಹೋಗಿದೆ. ನದಿ ಟರ್ನಿಂಗ್ ಮಾಡ್ತು ನೋಡಿ. ನಿಮಗೆ ಶಿರೂರಲ್ಲಿ ಬೆಟ್ಟ ಕುಸಿದಾಗ ವೆಹಿಕಲ್ಗಳು ಬ್ಲಾಕ್ ಆಯ್ತಷ್ಟೇ. ನಾಳೆ ಹೋಗ್ಬೋದು, ನಾಡಿದ್ದು ಹೋಗ್ಬೋದು, ಅಥವಾ ವಾಪಸ್ ಹೋಗ್ಬೋದು. ಇಲ್ಲಿ ಬೆಟ್ಟ ಅಡ್ಡ ಬ್ಲಾಕ್ ಆದಾಗ ನೀರು ಬ್ಲಾಕ್ ಆಯಿತು. ನೀರು ಬ್ಲಾಕ್ ಆಗಿದ್ದು ಅಲ್ಲೇ ನಿಲ್ಲಲ್ಲ. ನೀರೇನು ಮಾಡ್ತು, ಟರ್ನಿಂಗ್ ತಗೊಳ್ತು. ಅಲ್ಲಿ 400-500 ಮನೆ ಇತ್ತು, ಈಗ 45 ಮನೆ ಇದೆ. ಒಂದನೇ ಭೂಕುಸಿತ ಮಧ್ಯರಾತ್ರಿ 2 ಗಂಟೆಗೆ ಆಗತ್ತೆ. ಎಲ್ಲರೂ ನಿದ್ದೆಯಲ್ಲೇ ಶವ ಆಗಿಬಿಡ್ತಾರೆ. ಮತ್ತೊಂದು ಎಲ್ಲರೂ ಎದ್ದು ಆ ಕಡೆ ಈ ಕಡೆ ಓಡಾಡಿದಾಗ ಏನೋ ಅಷ್ಟು ದೊಡ್ಡ ಭೂಕುಸಿತ ಆಗಿ 1-2 ಗಂಟೆಯಲ್ಲಿ ಮತ್ತೊಂದು ಭೂಕುಸಿತ. ಮುಂಜಾನೆ 4:10 ಸುಮಾರಿಗೆ 2ನೇ ಭೂಕುಸಿತ ಉಂಟಾಗತ್ತೆ. ಮುಂಡಕ್ಕಾಯಿನಲ್ಲಿ ಸುಮಾರು 400-500 ಮನೆಗಳಿದ್ದವು. 400-500 ಮನೆಗಳು ಅಂತಂದರೆ ಒಂದು ಮನೆಯಲ್ಲಿ 3 ಜನ, 4 ಜನ ಇದ್ದರೂ ಕೂಡ ಹತ್ತಿರ 2,000 ಜನ. ಈಗ ಅಲ್ಲಿ ಎಷ್ಟು ಮನೆ ಇದೆ ಗೊತ್ತಾ? 40-45, 90% ಹೋಗಿದೆ. ಸಾವಿನ ಸಂಖ್ಯೆ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಇಲ್ಲಿವರೆಗೆ 242, 200ಕ್ಕೂ ಅಲ್ಲ ನೋಡಿ, ನಾವು 200 ಅಂತ ಹಾಕಿದ್ದೀವಿ. ಇಷ್ಟೊತ್ತಲ್ಲೇ 42 ಜಾಸ್ತಿ ಆಗಿದೆ ಶವ. 242. 100ಕ್ಕೂ ಹೆಚ್ಚು ಮೃತದೇಹವನ್ನು ಗುರುತು ಮಾಡಲಾಗಿದೆ. ಗೊತ್ತಾಗ್ತಾ ಇಲ್ಲ ಯಾರ್ಯಾರು ಅಂತ. ಕೆಲವರಿಗೆ ಕೈ ಇಲ್ಲ, ಕಾಲಿಲ್ಲ, ಮುಖ ಇಲ್ಲ, ಜಜ್ಜೋಗಿದೆ, ತುಂಡಾಗಿದೆ. ಭಗವಂತ. ಒಂದು 80ಕ್ಕೂ ಹೆಚ್ಚು ಶವಗಳನ್ನು ತಮ್ಮ ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ನೀರೇ ನೀರು. ಅಂತ್ಯಕ್ರಿಯೆ ಮಾಡೋದಕ್ಕೆ ಜಾಗ ಇಲ್ಲ. ಚಾಲಿಯಾರ್ ನದಿಯಲ್ಲಿ ಯಾರ್ದೋ ತಲೆ ಬರುತ್ತೆ, ಯಾರ್ದೋ ಕೈ ಬರುತ್ತೆ, ಯಾರ್ದೋ ಕಾಲು ಬರ್ತಾ ಇದೆ ತಿಳ್ಕೊಂಡು. 200-300 ಜನ ಎಲ್ಲಿದ್ದಾರೆ ಅಂತ ಗೊತ್ತೇ ಇಲ್ಲ. ಭೂಮಿ ಅಡಿಯಲ್ಲಿದ್ದಾರಾ, ಎಲ್ಲೋ ನೀರಲ್ಲಿ ಹೋಗಿದ್ದಾರಾ ಗೊತ್ತಿಲ್ಲ. ಒಂದು ಹೃದಯ ವಿದ್ರಾವಕ ಘಟನೆಯಲ್ಲಿ ಒಂದೇ ಕುಟುಂಬದ 25 ಜನ ನಾಪತ್ತೆಯಾಗಿದ್ದಾರೆ. 25 ಜನ. ಅವಶೇಷಗಳ ಅಡಿಯಲ್ಲಿ ಪಾಪ ತಮ್ಮವರನ್ನು ಹುಡುಕ್ತಾ ಇದ್ದಾರೆ. ಕೆಲವರು ನಾಯಿ ಹುಡುಕ್ತಾ ಇದ್ದಾರೆ, ಕೆಲವರು ತಂಗಿಯನ್ನು, ತಂದೆಯನ್ನು, ಅಕ್ಕನನ್ನು, ತಂಗಿಯನ್ನು ಹುಡುಕ್ತಾನೆ ಇದ್ದಾರೆ. 6,000ಕ್ಕೂ ಹೆಚ್ಚು ಜನರನ್ನು ಇಲ್ಲಿ ತನಕ ರಕ್ಷಣೆ ಮಾಡಲಾಗಿದೆ, ಅಂದರೆ ಸೇಫ್ ಆಗಿದ್ದವರನ್ನ. ಘೋರ ದುರಂತದಿಂದ 60,000 ಕೋಟಿ ರೂಪಾಯಿ ಕೇರಳ ಸರ್ಕಾರಕ್ಕೆ ನಷ್ಟ ಉಂಟಾಗಿದೆ. 60,000 ಕೋಟಿ ರೂಪಾಯಿ.